ಹೇರ್ ಸ್ಟೈಲ್ ಪಾರ್ಟ್ 2 ಬ್ಲಾಗಿಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ಇದ್ದಾರೆ ಅಚ್ಚು. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮುನ್ನು ಸಣ್ಣ ಯೂಟ್ಯೂಬ್ ಚಾನಲ್. ಇವನು ಸಣ್ಣ ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಹೇರ್ ಸ್ಟೈಲ್ ಬ್ಲಾಗ್ ಅಂದ್ರೆ ಹೇರ್ ಸ್ಟೈಲ್ ಪಾರ್ಟ್ 2 ಬ್ಲಾಗಿಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ಇದ್ದಾರೆ ಅಚ್ಚು 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 ಡ್ಯಾನ್ಸ್ ಮಲ್ಪೋಡು ರಡ್ಡು ಡ್ಯಾನ್ಸ್ ಮಲ್ಪಲೆ ಅಚ್ಚು ಇದಾರೆ ನಮ್ ಜೊತೆ. ಇವಾಗ ಏನ್ ಗೊತ್ತಾ, ನಾನು ಹೇರ್ ಸ್ಟೈಲ್ ಬ್ಲಾಗ್ ಮಾಡ್ತಿದ್ದೀನಿ ಆಯ್ತಾ. ಅಂದ್ರೆ ಇವಾಗ ನನ್ ಕೂದಲಲ್ಲಿ ನನ್ ಕೂದಲಲ್ಲಿ ಹೇರ್ ಸ್ಟೈಲ್ ಮಾಡ್ತೀನಿ. ಅದ್ ಹೇಗಿರುತ್ತೆ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ನಂಗೆ ಅಂತ ನೀನ್ ಹೇಳ್ಬೇಕು. ಹೇಳ್ತೀರಾ? ಮಾಸ್ಟರ್ ಜಡ್ಜಸ್ ಇಲ್ಲಿ ನೋಡ್ಬೇಕು. ಜಡ್ಜಸ್ ಎಲ್ರಿಗೂ ಹಾಯ್ ಹೇಳಿ. ಗಟ್ಟಿ ಸ್ಟಾರ್ಟ್ ಮಾಡೋಣ ಹೇರ್ ಸ್ಟೈಲ್ ಬ್ಲಾಗ್. ಸೊ ಗೈಸ್, ಇವತ್ತು ನಾನು ಹೇರ್ ಸ್ಟೈಲ್ ರೆಡಿ ಇದ್ದೀರಾ? ಹೇರ್ ಸ್ಟೈಲ್ ಬ್ಲಾಗ್ ಮಾಡ್ತೀನಿ. ನಂಗೆ ಗೊತ್ತಿರೋ ರಿಮೈನಿಂಗ್ ಅಂದರೆ ಹೇರ್ ಸ್ಟೈಲ್ನ ಮಾಡ್ತೀನಿ. ಹೇಗಿದೆ ಅಂತ ನೀವೇ ಕಮೆಂಟಲ್ಲಿ ಹೇಳಬೇಕು. ನಂಗೆ ಬರೋ ಅಷ್ಟು ಹೇರ್ ಸ್ಟೈಲ್ನ ಮಾಡ್ತೀನಿ ಗೈಸ್. ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ. ಸೊ ಜಾಸ್ತಿ ಮಾತಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಟೈಮು ಮುನ್ನು ಅವರು ಜಡ್ಜಸ್ ಆಗಿದ್ದರು, ಮತ್ತು ಸ್ವಲ್ಪ ತೀಟೆ ಸುಬ್ಬ ಅಂತಾರ ಆಡ್ತಿದ್ರು. ಬಟ್ ಇವತ್ತು ನಮ್ಮ ಜೊತೆ ಅಚ್ಚು ಇದ್ದಾರೆ. ಓಕೆ, ಇದು ಬೆಸ್ಟ್ ಜಡ್ಜಸ್. ಮಾತಾಡ್ಬೇಕು ನೀವು. ಮಾತಾಡಕ್ ನಾಚಿಕೆನಾ? ಓಕೆ, ಇವಾಗ ಫಸ್ಟ್ ಹೇರ್ ಸ್ಟೈಲ್ ನಾನು ಹೇಳ್ಕೊಡ್ತೀನಿ. ಬಚ್ಚನ್ ಕೊಡಪ್ಪ. ಹೌದು, ಆಲ್ರೆಡಿ ಅವಳು ನನ್ನ ಹೇರ್ ಎಲ್ಲ ಅವಾಗಲೇ ಬಾಚಿದ್ಲು. ಸುಮ್ಮನೆ ಇದು ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದು ಬಾಚ್ತಾ ಇದ್ಲಲ್ಲ. ಸೊ ಗೈಸ್, ಫಸ್ಟು ಏನಪ್ಪ ಅಂತಂದರೆ ಇಲ್ಲಿ ಈ ಥರ ಲೈನ್ಸ್ ತಗೋಬೇಕಾಯ್ತಾ. ಈ ಥರ ನೋಡಿ, ಇಲ್ಲಿ ಲೈನ್ಸ್ ಆ್ಯಂಡ್ 2 ಸೈಡ್ ತಗೋಬೇಕು. ಈ ಸೈಡು ಮತ್ತು ಈಚೆ ಸೈಡು ನೋಡಿ, ಈ ಥರ ಸ್ಟ್ರೈಟಾಗಿ ಇಡಬೇಕು. ಹಾಂ ಹೌದು, ಇಲ್ಲ ಚೆನ್ನಾಗಿರಲ್ವಾ? ಅಚ್ಚು ಇದು ಇಟ್ಕೊಳ್ಳಿ, ಹಿಂಗೆ ಹೀಗೆ ಇಟ್ಕೋಬೇಕು. ಹಾಂ ಹಂಗೆ ಇಟ್ಕೊಳ್ಳಿ. ಸೊ ಗೈಸ್, ಆ ಹೇರ್ ಮಾತ್ರ. ಇವಾಗ ಈ ಹೇರ್ ಇದೆ ಅಲ್ವಾ, ಈ ಹೇರ್ ಬೇಡ. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಹಾಂ ಕ್ಲಿಪ್ ಹಾಕಬೇಕು. ಎಲ್ಲಿದೆ ನೋಡಿ, ಇಲ್ಲಿ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಬಿಡಿಮ್ಮ. ಇವಾಗ ನೋಡಿ, ಇಷ್ಟು ಹೇರ್ ತಗೊಂಡಿದ್ದೀನಿ ಗೊತ್ತಾ. ಸೊ ಇದನ್ನು ಇವಾಗ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಕೂತ್ಕೊಳ್ಳಿ ಅಚ್ಚು, ಕೂತ್ಕೊಳ್ಳಿ. ಜಡ್ಜಸ್ ಅವರೇ, ಇವಾಗ ಈ ಸೈಡಿನ ಹಿಂಗೆ ತಗೊಂಡು, ನೆಕ್ಸ್ಟ್ ಈ ಸೈಡಿನ ಹಿಂಗೆ ತಗೊಂಡು, ಇಲ್ಲಿ ಮಿಡಲಿಂದ ಇಷ್ಟು ತಗೊಂಡು ಜಡೆ ಕಟ್ತೀರಾ? ಜಡೆ ಥರನೇ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಂ, ಈ ಸೈಡಿಂದ ಈ ಸೈಡ್ ನಾರ್ಮಲ್ ನಾವು ಪ್ಲೇಟ್ಸ್ ಮಾಡ್ತೀವಲ್ವ, ಅಂದರೆ ಪ್ಲೇಟ್ಸ್ ಕಟ್ತೀವಲ್ವ, ಹೆಣಿತೀವಲ್ವ, ಅದೇ ಥರ ಇಷ್ಟೇ ಈ ಲೈನ್ಸಲ್ಲೇ ಹೆಣ್ಕೊಂಡು ಹೋಗ್ಬೇಕು. ಈ 2 ಲೈನ್ಸಲ್ಲಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗ್ತಿದೆ, ಕೋಲ್ಡ್ ಆಗ್ತಿದೆ, ಅದಕ್ಕೋಸ್ಕರ. ರಾತ್ರಿ ಜ್ವರ ಹೌದು, ರಾತ್ರಿ ಆದರೆ ಸಾಕು ಗೈಸ್. ನನಗೆ ಬೆಳಗ್ಗೆ ಎಲ್ಲ ಅಂತ ಮಾಡ್ತಾ ರಾತ್ರಿ ನೋಡಿದ್ರೆ ಮಗು ಜ್ವರ ಆಯ್ತಾ. ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳೋದು ಗೈಸ್ ನಿಮ್ಮ ಜೊತೆ. ಅಚ್ಚು ಅವರು ಏನೇನು ಮಾಡ್ತೀವಿ ಅಂತ ಗೊತ್ತಾಗ್ಬೇಕಲ್ಲ ಸಣ್ಣ ಅಕ್ಕ, ಅದಕ್ಕೆ. ಓಹೋ, ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳೋದಾ? ನೀವು ಯಾವಾಗಲೂ ಇದು ಅಚ್ಚು ಯುಕ್ತ ಇಲ್ಲ ತರ್ತಾ ಇದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನಲ್ಲ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ನೋಡಿ ಗೈಸ್, ಈ ಸೈಡಿಂದಲೂ ಹಿಂಗೆ ತಗೋಬೇಕು ನೀಟಾಗಿ. ಅಂದರೆ ಏನು ಗೊತ್ತಾ, ಮಿರರ್ ಇದೆ, ಪರ್ಫೆಕ್ಟಾಗಿ ನೋಡ್ಕೊಂಡು ಮಾಡೋಕ್ಕಾಗುತ್ತೆ. ಬಟ್ ಫೋನ್ ನೋಡ್ಕೊಂಡು ಮಾಡೋದಲ್ವಾ, ಸ್ವಲ್ಪ ಫೋನ್ ಚಿಕ್ಕದಿದೆ ನೋಡ್ಕೊಳ್ಕ. ಅಂದರೆ ಲಾಂಗ್ ಡಿಸ್ಟೆನ್ಸಲ್ಲಿ ದೂರದಲ್ಲಿ ಇಟ್ಟಿದ್ದೀವಲ್ವಮ್ಮ, ಅದಕ್ಕೆ. ಮತ್ತು ಈ ಸೈಡಿಂದ ಹೇರ್ ತಗೋಬೇಕು ನೋಡಿ, ಈ ಥರ ಬರುತ್ತೆ. ಓಕೆ, ಸೊ ಮತ್ತೆ ಈ ಸೈಡಿಂದ ಲೈನ್ಸು. ಓಕೆ, ಈ ಥರ ಹೇರ್ ತಗೊಂಡು, ನೋವುತ್ತೆ ಅಲ್ವಾ? ಸಿಕ್ಕಿದ್ರೆ ಜಾಸ್ತಿ ನೋವುತ್ತಪ್ಪ ನನಗೆ. ಸಾಕು, ಚೂರು ಬಾಚಿಲ್ಲ. ಬಿಸಾಕ್ಬಿಡುತ್ತೆ. ಆಯಿತು ನೋಡಿ, ಇವಾಗ ಆಲ್ಮೋಸ್ಟ್ ಡನ್. ಏನಾಯಿತು? ಇದು ಅನ್ಕೊಂಡ್ಬಿಟ್ಟೈತೆ ಮ್ಯಾಗ್ನೆಟ್.
ಸೊ ಗೈಸ್ ಇದು ಆಲ್ಮೋಸ್ಟ್ ಡನ್ ನೋಡಿ, ಈ ಥರ ಇರುತ್ತೆ. ಇವಾಗ ಇದನ್ನು ಪಫ್ ಥರ ಮಾಡ್ಕೋಬೇಕು ನೋಡಿ, ಈ ಥರ ಪಫ್ ಥರ ಮಾಡಿಕೊಂಡು ಇದಕ್ಕೆ ಕ್ಲಿಪ್ ಎಲ್ಲಮ್ಮ ಈ ಥರ ಕ್ಲಿಪ್ಸ್ ಬರುತ್ತಲ್ಲ, ಕ್ಲಿಪ್ಸ್ನ ಹಿಂಗೆ ಹಾಕೋಬೇಕು. ಇನ್ನೊಂದು ಕ್ಲಿಪ್ ಕೊಡಿಪ್ಪ, ಒಂದು ಸಾಕು. ಓಕೆ, ಚೆನ್ನಾಗಿದೆ ಅಚ್ಚು. ನೀವೆಲ್ಲ ಕೆಲಸ ಮಾಡೋದು ಸಕ್ಕತ್ತಾಗಿರುತ್ತೆ. ಏನು? ನೀವೆಲ್ಲ ಕೆಲಸ ಮಾಡೋದು ಸಕ್ಕತ್ತಾಗಿರುತ್ತೆ. ಎಲ್ಲ ಕೆಲಸನೂ ಸಕ್ಕತ್ತಾಗಿರುತ್ತೆ ನಾನು ಅದಕ್ಕೆ ಮಾಡೋದು. ವಾ 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 ಅಂತಾನೆ ಇರ್ತೀನಿ, ಚೆನ್ನಾಗಿಲ್ಲ ಅಂತ ಅಲ್ಲ. ಸೂಪರ್ ಸೂಪರ್. ಸೊ ಗೈಸ್ ನೋಡಿ, ಫೈನಲಿ ಹೇರ್ ಸ್ಟೈಲ್ ಡನ್. ಈ ಥರ ನೋಡಿ, ಇಷ್ಟೇ ಲೈನ್ಸ್, ಹಾಂ ಇಷ್ಟೇ, ಈ ಥರ ಲೈನ್ಸ್ ತೆಗೆದು ಇಲ್ಲಿ ಮಾತ್ರ ಈ ಥರ ಕಟ್ಟಿ ಈ ಥರ ಬಿಡಬೇಕು, ಹೇರ್ನ ಫ್ರೀ ಆಗಿ ಬಿಡಬೇಕು. ಸೆಕೆ ಆಗಲ್ವಾ? ಸೆಕೆ ಆದರೆ ಗುಡ್ ಕ್ವೆಶನ್. ಸೆಕೆ ಆದರೆ ಏನೋ ಒಂದು ಐಡಿಯಾ ಇದೆ, ಏನು ಗೊತ್ತಾ? ಈ ಥರ ಇದು ಒಂದು ಹೇರ್ ಸ್ಟೈಲ್ ಆಯಿತಾ, ಅದೇ ನೀವು ಇವಾಗ ಏನಾದರೂ ಜೀನ್ಸ್ ಪ್ಯಾಂಟು ವೆಸ್ಟರ್ನ್ ವೇರ್ಸ್ ಎಲ್ಲ ಹಾಕೋತೀವಲ್ವ, ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಹಾಂ ಇದನ್ನೇ ಪೋನಿಟೈಲ್ ಹಾಕೋಬೋದು. ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಹಾಂ, ಇಲ್ಲಾಂದ್ರೆ ಇನ್ನೊಂದು ಜಡ ಹಾಕೋಬೇಕು. ಇನ್ನೊಂದು ಯಾವ ಜಡೆ? ಆ ಥರನೇ, ಈ ಥರ ನಾನು ಅವಾಗ ಹಾಕೊಂಡಿದ್ದೆ ತಾನೆ, ಆ ಥರನಾ? ಆ ಥರ ಹಾಕೋಬೋದು ನೋಡಿ. ಈ ಥರ ಪೋನಿಟೈಲ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಜಡೆಗಿಂತ ಪೋನಿಟೈಲ್ ಜಾಸ್ತಿ ಸಕ್ಕತ್ತಾಗಿರುತ್ತೆ. ಹೌದು ನೋಡಿ, ಎಲ್ಲಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕೊಳ್ಳೋಣ. ನಂದು ಹಾಕೊಂಡಿದ್ದೀರ ಫೈನಲಿ ಡನ್ ನೋಡಿ. ಈ ಥರ ಪೋನಿಟೈಲ್ ಹಾಕ್ಕೊಂಡು ನೋಡಿ, ಬ್ಯಾಕ್ ಸೈಡ್ ಈ ಥರ ಇರುತ್ತೆ, ಫ್ರಂಟ್ ಈ ಥರ ಜಡೆ ಥರ, ಚಿಕ್ಕ ಪಾಪು ಜಡೆ ಥರ. ಹೇಗಿದೆ ಅಚ್ಚು? ಹೇಗಿದೆ? A+ ಕೊಡ್ತೀನಿ. A+? ಚೆನ್ನಾಗಿದೆಯಾ? ಸೊ ಗೈಸ್ ಹೇಗಿದೆ ಅಂತ ಕಮೆಂಟ್ ಮಾಡಿದ್ದು. ಫಸ್ಟ್ ಹೇರ್ ಸ್ಟೈಲ್ ಎಲ್ಲರೂ ಚೆನ್ನಾಗೇ ಇರುತ್ತೆ ಅಂತ ಕಲಿಸ್ತಾರೆ. ಎಲ್ಲರೂ ಚೆನ್ನಾಗಿದೆ ಅಂತ ಕಳಿಸ್ತಾರಾ? ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ ಅವರು? ಇಲ್ಲ, ಅದೇ ನಂಗೆ ಗೊತ್ತು, ನಂಗೆ ಚೆನ್ನಾಗಿದ್ರೆ ಅವ್ರಿಗೂ ಚೆನ್ನಾಗಾಗುತ್ತೆ. ಹೌದಾ? ಯಾರು ಬೇಡ ಏನು ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಓಕೆ, ಸೊ ಗೈಸ್ ನೋಡಿ, ಚೂರು ಪರವಾಗಿಲ್ಲ ಅಂತ ಹೇಳ್ತಾರೆ. ಫಸ್ಟ್ ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಇದರಲ್ಲಿ ಅಂದರೆ ಫ್ರೀ ಹೇರು ಬಿಡ್ಬೋದು, ಅಥವಾ ನಿಮಗೆ ಲೈಕ್ ಕಂಫರ್ಟೇಬಲ್ ಆಗೋ ಥರ ಪೋನಿಟೈಲ್, ಅದೇ ಸೆಕೆ ಆದರೆ ಪೋನಿಟೈಲ್ ಕಟ್ಕೋಬೋದು. ಹಾಂ, ಸೆಕೆ ಆದರೆ ಪೋನಿಟೈಲ್ ಕಟ್ಕೋಬೋದು. ಇದಾಯಿತು, ಇದು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಹೇರ್ ಸ್ಟೈಲ್ಗೆ ಮೂವ್ ಆನ್ ಆಗೋಣ. ಈ ಹೇರ್ ಸ್ಟೈಲ್ ನಂಗೆ ಜಾಸ್ತಿ ಇಷ್ಟ ಆಯ್ತು. ಫಸ್ಟ್ ಇಷ್ಟ ಆಯ್ತಾ? ಹಾಂ, ಸೊ ಕ್ಯೂಟ್. ಸೆಕೆಂಡ್ ನೋಡೋಣ ಯಾವ ಥರ ಬರ್ತೀರಾ ಅಂತ. ಓಕೆ ಗೈಸ್, ಇನ್ನೊಂದು ಹೇರ್ ಸ್ಟೈಲ್ ಹೇಳ್ಕೊಡ್ತೀನಿ ನೋಡಿ. ಈ ಥರ ತಗೋಬೇಕಾಯ್ತಾ? ಈ ಥರ ತಗೊಂಡು ಇಷ್ಟು ಹೇರ್ಸ್ನ ಇರಿ ಒಂದು ನಿಮಿಷ. ಓಕೆ, ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ? ಇಲ್ಲ, ಇದು ಬೇರೆ ಹೇರ್ ಸ್ಟೈಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಹೇರ್ ತಗೋಬೇಕು, ಇಷ್ಟು ಹೇರ್ಸ್ ಮಾತ್ರ ತಗೋಬೇಕು. ಇದು ತಗೊಂಡ ನಂತರ ಈ ಥರ ರಬ್ಬರ್ ಇರುತ್ತಲ್ವ, ರಬ್ಬರ್ ಬ್ಯಾಂಡ್ನ ಹಾಂ ಕಟ್ಕೋಬೇಕು. ಇಲ್ಲಿ ಏನೇನು ಆಮೇಲೆ ಮಾತಾಡ್ತಾರೆ ಅದೆಲ್ಲ ನನಗೆ ಗೊತ್ತಿರುತ್ತೆ, ಓದೋದು ಮತ್ತೆ ಗೊತ್ತಿಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ, ಮತ್ತೆ ಯಾವಾಗಲೂ ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ, ಇದೆಲ್ಲ ಹೇಳಕ್ಕೆ ನಿನಗೆ ಗೊತ್ತಾಗುತ್ತೆ, ಓದೋದು ಕ್ವಶನ್ ಮಾತ್ರ ಗೊತ್ತಾಗಲ್ಲ, ಆನ್ಸರ್ ಮಾತ್ರ ಗೊತ್ತಾಗಲ್ಲ ಅಂತ. ಅಯ್ಯೋ, ಓದಲ್ವ ನೀನು? ಓದ್ತೀನಿ, ಅದೇ ಹೇಳನ್ನ ಪಟ ಪಟ ಅಂತ ಹೇಳ್ತೀನಿ, ಬರೆಯಕ್ಕೆ ಮಾತಾಡೋದು ಜಾಸ್ತಿ, ಓದೋದು ಕಮ್ಮಿನಾ? ಹಂಗೆ ನೋಡಿ, ಇಲ್ಲಿ ಈ ತರ ಇಲ್ಲಿ ರಬ್ಬರ್ ಹಾಕೊಂಡಿದೀನಿ. ಇನ್ನ ಏನ್ ಮಾಡ್ಬೇಕಂತಂದ್ರೆ, ಪಾಪು ತರ ಹಾಕೊಂತಾರಲ್ಲ ಇಲ್ಲಿ. ಹೌದು, ಇಲ್ಲಿ ನೋಡಿ, ಮಿಡಲ್ ಹಿಂಗ್ ಲೈನ್ ತೆಗೆದು ಈ ಹೇರ್ ಇದೆ ಅಲ್ವಾ, ಇದನ್ನ ಹಿಂಗೆ ರೋಲ್ ಮಾಡಿಕೊಂಡು ಕೆಳಗೆಯಿಂದ ಹಿಂಗೆ ತಗೊಬರ್ಬೇಕು ನೋಡಿ. ಈ ಥರ ಕಾಣಿಸ್ತಿದ್ಯಾ? ಈ ಥರ ತಗೊಬಂದು ಈ ಥರ ಎಷ್ಟಿರಲ್ಲ ಚೈನೀಸ್ ಅವರೇ ಕೊಡ್ತಾರೆ. ಐ ಇದು ನೋಡಿ ಹಿಂಗಾಯ್ತು ಅಂದರೆ ಟೈಟ್ ಮಾಡಿದ್ರೆ ಹಂಗಾಗುತ್ತೆ. ಗೊತ್ತಾಯ್ತಾ? ನಾನು ಚಿಕ್ಕ ವಯಸ್ಸಲ್ಲಿ ಹಂಗೆ ಹಾಕೊಂತಿದ್ದೆ. ಸೊ ಇವಾಗ ಈ ಅದೇ ಮುನ್ನು ಹೇಳ್ತಾ ಇದ್ರಲ್ಲ ಕೋಳಿ ಜುಟ್ಟು ಅಂತ, ಕೋಳಿ ಜುಟ್ಟನ್ನ ಈ ಸೈಡಿಂದ ತೆಗಿಬೇಕು, ಅಂದರೆ ಎಳ್ಕೋಬೇಕು. ಕೋಳಿ ಜುಟ್ಟು ಅಂದರೆ ಏನು ಗೊತ್ತಾ ಗೈಸ್, ನಮ್ದು ಕಟ್ ಹೇರ್ಸ್ ಬರುತ್ತಲ್ವಾ, ನಾವು ಕಟ್ ಮಾಡಿರೋ ಹೇರ್ಸ್. ಅಂದರೆ ಕೋಳಿ ಜುಟ್ಟು ಅಂದರೆ ಕೋಳಿ ಬೀಳ ಇರುತ್ತಲ್ಲ, ಅದು ಕೋಳಿ ಬಿಲ. ಹೌದು, ಬಟ್ ಇಲ್ಲಿ ಹೇರಲ್ಲಿ ಲೈಕ್ ನಮ್ಮದು ಶಾರ್ಟ್ ಹೇರ್ಸ್ ಇರುತ್ತಲ್ಲ ಚಿಕ್ಕದು, ಅದನ್ನು ಈ ಥರ
ತಗೋಬೇಕು. ಓಕೆನಾ? ಸೊ ನೆಕ್ಸ್ಟ್ ಏನಂತ ಅಂದರೆ ಇಲ್ಲಿ ಕಟ್ಕೋಬೇಕು. ಈ ಥರ ಮಾಡಿಕೊಂಡು ಪೊಲಿಟನ್ ಕಟ್ಕೊಳ್ಳೋಕ್ಕಿಂತ ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಬಿಟ್ಟರೆ ಟ್ರೆಡಿಷ್ನಲ್ಗೆ, ಅದೇ ಕಟ್ಟಿದ್ರೆ ಹಂಗೆ. ಕಟ್ಟಿದ್ರೆ ಮಾಡರ್ನ್ ಡ್ರೆಸ್ಸಿಗೆ, ಬಿಟ್ಟರೆ ಟ್ರೆಡಿಷ್ನಲ್ಗೆ. ಗೊತ್ತಾಯ್ತಾ? ಇವಾಗ ಮತ್ತೆ ಪೋನಿಟೈಲ್ ಹಾಕೋಬೇಕು. ಮತ್ತೆ ಮತ್ತೆ ಎಷ್ಟು ಚೆಲ್ಬೇಕು. ಸೊ ಗೈಸ್, ಇವಾಗ ಇದಕ್ಕೆ ಇದು ಹೇರ್ ಬ್ಯಾಂಡ್ ಬರುತ್ತೆ, ಅದು ಬೇಡಮ್ಮ. ಹೇರ್ ಬ್ಯಾಂಡ್ನ ಇಲ್ಲಿ ಹಾಕೋಬೇಕು. ಆಯಿತಾ? ಪೋನಿಟೈಲ್ ಮಾಡಿದ ನಂತರ ಈ ಥರ ಹೇರ್ ಬ್ಯಾಂಡ್ ಹಾಕೋಬೇಕು. ಸೊ ಏನು ಗೊತ್ತಾ, ಈ ಥರನೂ ಹೇರ್ ಸ್ಟೈಲ್ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ರೋಲ್ ಮಾಡಿ ಇಲ್ಲಿ ಹಿಂಗೆ ಕಟ್ತೀವಲ್ವಾ, ಆ ಥರನೂ ಕಟ್ಕೋಬೋದು. ಕ್ಲಿಪ್ ಕೊಡಪ್ಪ. ಕ್ಲಿಪ್ ನೋಡಿ, ಈ ಥರನೂ ಕಟ್ಕೋಬೋದು. ಇದು ಚೆನ್ನಾಗಿ ಕಾಣಿಸುತ್ತೆ. ಅದು ಮನೆಗೆ ಕಟ್ಕೊಳ್ಳೋಕೆ, ಮನೆ ಕಟ್ಕೊಳ್ಳೋಕ್ಕಲ್ಲಪ್ಪ, ಎಲ್ಲರೂ ಔಟ್ಸೈಡ್ ಹೋದಾಗ ಅಥವಾ ಟ್ರೆಡಿಷ್ನಲ್ ವೇಸ್ಗೆ ಈ ಥರ ಜುಮ್ಕ ಎಲ್ಲ ದೊಡ್ಡದಾಗ್ತೀವಿ ಗೊತ್ತಾ, ಆ ಟೈಮಲ್ಲಿ ಈ ಥರ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಗೈಸ್ ನೋಡಿ, ಇದು ಇನ್ನೊಂದು ಹೇರ್ ಸ್ಟೈಲ್. ಹೇಗೆ ಕಾಣಿಸ್ತಿದೆ? ಈ ಥರ ಇಲ್ಲಿ ಮೇಲ್ಗಡೆ ಇಡಬೇಕು, ಅಂದರೆ ಇಡೋದಲ್ಲ, ಹೇರ್ನ ರೋಲ್ ಮಾಡ್ಕೋಬೇಕು. ಹೇಗೆ ಕಾಣಿಸ್ತಿದೆ ಅಚ್ಚು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಶೋಕ್ ತೋಜುಂಡಾ? ಏತ್ ಶೋಕ್ ತೋಜುಂಡು? ನೀವು ಎಷ್ಟು ನನ್ನ ಇಷ್ಟಪಡ್ತೀರೋ ಅಷ್ಟು ಚೆನ್ನಾಗಿತ್ತು. ಹೌದಾ? ನಾನು ಜಾಸ್ತಿ ಇಷ್ಟಪಡ್ತೀನಿ. ಹಂಗಿದ್ರೆ ಹಂಗಂದ್ರೆ ನಾನು ಜಾಸ್ತಿ ಚೆನ್ನಾಗಿತ್ತೆ ಅಂತ ಹೇಳ್ಬೋದು. ಅಯ್ಯೋ. ಸೊ ಗೈಸ್, ಆಯ್ತಲ್ವಾ? ಇದು ನೆಕ್ಸ್ಟ್ ಹೇರ್ ಸ್ಟೈಲ್. ಇನ್ನೂ ಇದೆ. ಅವ್ರಿಗೆ ಹೇಳ್ಕೊಡೋಣ ನಮ್ಮ ಹೇರ್ ಸ್ಟೈಲ್ನ. ಸೊ ಅವರಿಗೂ ಯೂಸ್ ಆಗುತ್ತಲ್ವಾ? ಯಾವಾಗಲೂ ಬಟ್ಟೆಗೆ ಹೋಗೋದು. ಇನ್ನೊಂದು ಹೇರ್ ಸ್ಟೈಲ್ ಏನಪ್ಪ ಅಂತ ಅಂದರೆ ಪೊಲಿಟೈನ್ ಅಲ್ಲ, ಇನ್ನೊಂದು ಏನಪ್ಪ ಅಂತ ಮತ್ತೆ ಫಸ್ಟಿಂದ ಪೊಲಿಟೈನ್ ಹಾಕ್ತೀರಾ ನೀವು? ಇಲ್ಲ, ಈ ಸರಿ ಪೋನಿಟೈಲ್ ಹಾಕಲ್ಲ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಈ ಸೈಡ್ ಬೇಡ. ಸೊ ಗೈಸ್, ಈ ಸೈಡಲ್ಲಿ ಹಿಂಗೆ ಲೈನ್ ತೆಗೆದು ಹಿಂಗೆ ಕ್ರಾಫ್ಟ್ ಬಾಚ್ಕೊಂಡ ನಂತರ ಇಲ್ಲಿ ನೋಡಿ, ಇಷ್ಟು ಹೇರ್ಸ್ ತಗೊಂಡು ಸೈಡ್ ಪ್ಲೇಟ್ಸ್ ಹಾಕ್ತಾರೆ ಗೊತ್ತಾ? ಆಲ್ಮೋಸ್ಟ್ ನೋಡಿರ್ತೀರ. ನನ್ನ ಇಯರಿಂಗ್ಸು ಮೈಕಲ್ಲಿ ಸಿಕ್ಕಾಕೊಳ್ತಿದೆ. ನೋಡಿ ಗೈಸ್, ಈ ಥರ 3 ಪಾರ್ಟಿಷನ್ ತೆಗೆದು ಕನ್ಫ್ಯೂಸ್ ಆಗ್ತಿದೆ, ಅಂದರೆ ಮರ್ತೋಗಿದೆ. ಕನ್ಫ್ಯೂಸ್ ಆಗ್ತಿದೆ. ಯಾಕಂತ ಅಂದರೆ ಮಿರರ್ ನೋಡಿ ಮಾಡ್ತಿಲ್ಲ ಅಲ್ವಾ, ಅದಕ್ಕೆ ಕನ್ಫ್ಯೂಸ್ ಆಗ್ತಿದೆ. ಅಯ್ಯ, ನಾನೇನೋ ಹೇಳಕ್ಕೆ ನೋಡಿ ಈ ಥರ, ನೋಡಿ ಈ ಥರ ಮಾಡಿ ಈ ಸೈಡಿಂದ ಮತ್ತೆ ಹೇರ್ ತಗೊಂಡು, ಕಾಣಿಸ್ತಿಲ್ವಾ? ಈ ಥರ ರೋಲ್ ಮಾಡಬೇಕು ನೋಡಿ. ಈ ಥರ ರೋಲ್ ಮಾಡಿ ಮತ್ತೆ ಹೇರ್ ತಗೊಂಡು ಹಿಂಗೆ ಈ ಹೇರ್ಸ್ನ ಹಿಂಗೆ ರೋಲ್ ಮಾಡಿ, ಅಂದರೆ ರೋಲ್ ಆದರೆ ಬೇರೆ ಅನ್ಕೋಬೇಡಿ, ಫೋಲ್ಡ್ ಮಾಡೋದು. ಇಲ್ಲಿಂದ ಹೇರ್ ತಗೊಂಡು, ಅಂದರೆ 1 by 1 ಹೇರ್ನ ಜಾಯಿನ್ ಮಾಡ್ಕೊಂಡು ಹೋಗಬೇಕು. ಆಯಿತಾ? ನೋಡಿ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಮತ್ತೆ ಜಾಯಿನ್ ಮಾಡ್ತಿದ್ದೀನಿ. ಇದು ಟ್ರೆಡಿಷ್ನಲ್ ವೇರ್ಸ್ಗೆ ಮಾತ್ರ. ಮಾಡರ್ನ್ ವೇರ್ಸ್ಗೆ ಮತ್ತು ಇದು ಏನು ವೆಸ್ಟರ್ನ್ ವೇರ್ಸ್ಗೆ ಸೂಟ್ ಆಗಲ್ಲ. ನನ್ನ ಜೊತೆ ಇನ್ನೊಂದು ಸ್ಟೈಲ್ ಐತೆ. ಈ ಥರನೇ ಫುಲ್ ಜುಟ್ಟನ್ನ ಜಡೆ ಕಟ್ಕೊಳ್ಬೇಕು. ಒಂದೊಂದು ಜುಟ್ಟನ್ನ ಹಾಫ್ ಚಿಕ್ಕ ಇರುತ್ತೆ, ಆಮೇಲೆ ಜಡೆ ಹೇರ್ ಆಗಿಬಿಡುತ್ತೆ. ಅಷ್ಟೇ ನೋಡಿ ಗೈಸ್, ಇಷ್ಟೇ ಸಾಕು, ಜಾಸ್ತಿ ಬೇಡ. ಚೆನ್ನಾಗಿ ಇಲ್ಲಿವರೆಗೂ ಫೋಲ್ಡ್ ಮಾಡಿ ನಾನು ಹಾಕೊಂತಿದ್ದೆ. ಹೌದಾ? ಇಲ್ಲಿ ಕ್ಲಿಪ್ ಹಾಕಬೇಕು ನೋಡಿ. ನಮ್ಮಮ್ಮ ಇಲ್ಲಿ ಚಿಕ್ಕ ಕ್ಲಿಪ್ ಇರುತ್ತಲ್ಲ, ಕಲರ್ದು, ಆ ಥರ ಹಾಕ್ತಿದ್ರಾ? ನೋಡಿ ಗೈಸ್, ಇದು ಈ ಥರ ಕಾಣಿಸುತ್ತೆ. ಈ ಸೈಡ್ ಏನು ಮಾಡಬೇಕು ಅಂತ ಅಂದರೆ, ಆ ಸೈಡ್ ಆ ಥರನೇ ಕಟ್ಕೋಬೇಕು. ಆ ಸೈಡು ಸೇಮ್ ಕಟ್ಕೋಬೋದು. ಇಲ್ಲ ಅಂದರೆ ಈ ಥರ ರೋಲ್ ಮಾಡಿ ಹಿಂಗೆ ಸ್ವಲ್ಪ ಪಫ್ ಥರ ತೆಗೆದು ಕ್ಲಿಪ್ ಹಾಕೋಬೇಕು.
ನಾವು ಆ ಥರ ಈ ಥರ ನೋಡಿ, ಇಲ್ಲಿ ಹಾಕಿದಿರ್ತಾನೆ ಹಂಗೆ ಇಲ್ಲ ಹಾಕೋಬೋದು. ಹಾ, ಹಂಗೂ ಹಾಕೋಬಹುದು. ಸೇಮ್ ಇವಾಗ ಇಲ್ಲಿ ಯಾವ ಥರ ಆಸ್ ಇಟ್ ಈಸ್ ಮಾಡಿದೀವಿ ಅದೇ ಥರ ಈ ಸೈಡ್ ಕೂಡ ಮಾಡ್ಕೋಬಹುದು. ಓಕೆನಾ? ಈ ನೋಡಿ ಸೈಡ್ ಈ ಥರ. ಮಾಡಿದ್ದೀವಿ ಹಂಗೆ ಈ ಸೈಡು ಮಾಡ್ಬೋದು. ಹೌದು, ಕರೆಕ್ಟ್ ಅಚ್ಚು. ಸೂಪರ್ ಜಡ್ಜಸ್, ಸೂಪರ್ ನೀವು. ನೋಡಿ ಹೇಗೆ ಕಾಣಿಸ್ತಿದೆ, ಈ ಥರ ನಾನು ಬರುತ್ತೆ ರಿಸಲ್ಟ್. ಸಣ್ಣವನ್ನು ಯೂಟ್ಯೂಬಲ್ಲಿ ಬರ್ತೀನಿ, ಯಾರು ನನ್ನನ್ನು ನೋಡೋದೇ ಇಲ್ಲ, ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ. ಇನ್ ಮುಂದೆ ಫುಲ್ ನಿಮ್ ಫ್ಯಾನ್ಸ್, ನಮ್ಮ ಅಚ್ಚು ಅವರ ಫ್ಯಾನ್ಸ್. ಜಾರಿ ಬಿದ್ದು ಗೈಸ್ ಇಲ್ಲಿಂದ. ಅಚ್ಚು, ನೀವು ಜಡ್ಜಸ್ ಇವಾಗ ಹೇಳ್ಬೇಕು ನನ್ನ ಹೇರ್ ಸ್ಟೈಲ್ ಹೇಗೆ ಕಾಣಿಸ್ತಿದೆ. ಚೆನ್ನಾಗಿದೆ, ಇದು ಚೆನ್ನಾಗಿದ್ಯಾ? ಡಿಫ್ರೆಂಟ್ ಥರ ಡಿಫ್ರೆಂಟ್ ಆಗಿದ್ಯಾ? ಹಾಂ. ಸಖತ್ತಾಗಿ ಕಾಣಿಸುತ್ತಾ? ಎಲ್ರಿಗೂ ಇಷ್ಟ ಆಗುತ್ತಾ? ಪಕ್ಕ ಇಷ್ಟ ಆಗುತ್ತಾ? ಯಾರು ಚೆನ್ನಾಗಿಲ್ಲ ನಂಗೆ ಬೇಕಾಗಿಲ್ಲ ಅಂತ ಹೇಳಲ್ಲ. ಹೇಳಲ್ವಾ? ಸೂಪರ್ ಆಕ್ಟಿಂಗ್ ಅಚ್ಚು. ಓಕೆ ಗೈಸ್, ಇದು ಇನ್ನೊಂದು ಹೇರ್ ಸ್ಟೈಲ್. ಈ ಥರನೂ ಕಟ್ಕೋಬೋದು, ಇಲ್ಲ ಅಂದರೆ ಇಲ್ಲಿ ಈ ಥರ ಹಾಕೋತಾರೆ ಗೊತ್ತಾ, ರಬ್ಬರ್ ಹಾಕೋತಾರೆ ಅಲ್ವಾ, ಇಲ್ಲಿ ರಬ್ಬರ್. ಹಾಂ, ರಬ್ಬರ್ ಕೂಡ ಇಲ್ಲಿ ಹಾಕೋಬೋದು. ಇಲ್ಲ ಅಂದರೆ ಇಲ್ಲಿ ಜಡೆ ಕಟ್ತಾರಲ್ವಾ, ಆ ಥರನೂ ಕಟ್ಕೋಬೋದು. ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಟ್ರೆಡಿಷ್ನಲ್ ಡ್ರೆಸ್ಗೆ ಅಂದರೆ ಸಾರಿಗೂ ಚೆನ್ನಾಗಿ ಕಾಣಿಸುತ್ತೆ, ಅಥವಾ ಚೂಡಿದಾರ್ ಆ ಥರ ಹಾಕಿದಾಗ ಕೂಡ ಸಖತ್ತಾಗಿ ಕಾಣಿಸುತ್ತೆ. ಓಕೆನಾ? ಇದೊಂದು ಹೇರ್ ಸ್ಟೈಲ್ ಆಯಿತು ನೋಡಿ. ಇನ್ನೊಂದು ಸರಿ ಹತ್ತಿರದಿಂದ ನೋಡ್ಕೊಳ್ಳಿ. ಓಕೆ, ಡನ್. ಇವಾಗ ನೆಕ್ಸ್ಟ್ ಹೇರ್ ಸ್ಟೈಲಿಗೆ ಮೂವ್ ಆಗೋಣ. ನೆಕ್ಸ್ಟ್ ಹೇರ್ ಸ್ಟೈಲ್ ಈಸಿ ಅಂದರೆ ಹೆವಿ ಈಸಿ ಇದೆ ಇದು. ನಾನು ಮಾಡ್ಬೋದಾ? ಹಾಂ, ನೀನು ಮಾಡ್ಬೋದು ಈ ಹೇರ್ ಸ್ಟೈಲ್ನ. ಅವಾಗ ನೀವು ಏನಾದ್ರು ಕೊತ್ಕೊ ಅಂತ ಹೇಳ್ತಿದ್ರು ಇವರು ವಿಡಿಯೋ ಎಡಿಟ್ ಮಾಡುವಾಗ. ಅವಾಗ ಏನು ಕಟ್ಟಬೇಕು ಅಂತ ನನಗೆ ಬಂದಿಲ್ಲ. ಸುಮ್ಮನೆ ನಾನು ಕಟ್ತಾ ಇದ್ದೆ, ಯುಕ್ತ ಬಂದ. ಅಚ್ಚು ಏನೋ ಸ್ಟೋರಿ ಹೇಳ್ತಿದ್ದಾಳೆ ನಿಮ್ಮ ಜೊತೆ. ಸ್ಟೋರಿ ಅಲ್ಲ, ಮತ್ತೆ ಮನೇಲಿ ಏನೇನಾಗುತ್ತೆ ಅಂತ ಹೇಳ್ತಾ ಇರೋದು. ಹೌದಪ್ಪ. ಇಲ್ಲಿ ಗೈಸ್ ಇಷ್ಟೇ, ಇದು ಈಸಿ ಇದೆ. ಈ ಸೈಡಿಂದ ಸ್ವಲ್ಪ ಹೇರ್ ಹಿಂಗ್ ತಗೊಂಡು ಆ್ಯಂಡ್ ಈ ಸೈಡಿಂದ ಹೇರ್ ತಗೊಂಡು, ಪೋನಿ ಅಲ್ಲ ಏನಂತ ಹೇಳ್ತೀನಿ, ಒಂದು ನಿಮಿಷ. ಕ್ಲಿಪ್ ತಗೋತೀನಿ. ಈ ಥರ ಕ್ಲಿಪ್ ಇರುತ್ತಲ್ವಾ, ಸೊ ಈ ಥರ ಕ್ಲಿಪ್ಸ್ನ ಇಲ್ಲಿ ಹಾಕ್ಕೊಂಡ್ರೆ ಯಾವ ಕಲರ್ ಡ್ರೆಸ್ ಮ್ಯಾಚಿಂಗ್ ಯಾವುದು ಆ ಕಲರ್ ಹಾಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಪಿಂಕೆ ತಗೊಂಡೆ ನೋಡಿ ಗೈಸ್. ಇವಾಗೆಲ್ಲ ಹಾಕೊಂಡಲ್ವಾ, ಈ ಥರ ಪಫ್ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಮತ್ತೆ ಹಿಂಗೆ ಎತ್ತಿ ಹಾಕಿದ್ರೆ ಅಂದರೆ ಪಫ್ ಬರಲಿ ಅಂತ. ಲೂಸ್ ಆಗಿರುತ್ತೆ, ಮತ್ತೆ ಒಂಚೂರು ಪಫ್ ಬರಲಿ ಅಂತನೂ. ಗೈಸ್, ಇದು ತುಂಬ 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 ಸಿಂಪಲ್ ಹೇರ್ ಸ್ಟೈಲ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು, ಈಸಿ ಆಗಿರುತ್ತೆ. ಅಷ್ಟೇ ಅಲ್ಲ, ಟೈಮ್ ಕೂಡ ಉಳಿಯುತ್ತೆ. ಈ ಹೇರ್ ಸ್ಟೈಲ್ಗೆ ಅಷ್ಟೇನು ಟೈಮ್ ಬೇಡ, ಒಂದು 2 ಮಿನಿಟ್ಸ್ ಒಳಗಡೆ ಈ ಹೇರ್ ಸ್ಟೈಲೇ ಮುಗಿದ್ಬಿಡುತ್ತೆ. ಇಲ್ಲಿ ಕ್ಲಿಪ್ ಹಾಕಿದ್ರೆ ಆಯಿತು. ನೋಡಿ ಹೇಗೆ ಕಾಣಿಸ್ತಿದೆ ಜಡ್ಜಸ್? ಚೆನ್ನಾಗಿದ್ಯಾ? ಹಿಂಗೆ ಹಾಕೊಂಡಿದ್ರಲ್ಲ, ಹೆಂಗೆ ಇದು ಹಿಂಗೆ ಮಾಡಿದ್ರೆ ಮತ್ತೆ ಇದನ್ನ ಹಿಂದೆ ತಗೊಂಡು ಹಾಕೊಂತಿದ್ರು. ಹೌದು, ಬಟ್ ಇದು ಚೆನ್ನಾಗಿ ಕಾಣಿಸುತ್ತಾ? ಶೋಕ್ ತೋಜುಂಡಾ? ಏತ್ ಶೋಕ್ ತೋಜುಂಡು? ಎಲ್ಲದಕ್ಕೂ ಹೇಳ್ಬೇಕು, ಮಾತೆಗಳಪ್ಪ ನೋಡು. ಹಾ, ಮಸ್ತ್ ಶೋಕ್ ತೋಜುಂಡಾ? ಮಸ್ತ್ 100,000 ಲ್ಯಾಕ್ಸ್ ಈ ತರ ಇರುತ್ತೆ. ಅಪ್ಪ ಹೊಡಿತಾ ಮುಖಕ್ಕೆ? ಇಲ್ಲ, ಸಾಫ್ಟ್ ಆಗೈತಲ್ಲ, ಹೊಡಿಲ್ಲ. ನನ್ ಕೂದಲು ಇದು ಗಾಳಿ ಬರುತ್ತಲ್ಲ, ಡಬ ಅಂತ ಹೊಡಿತಾ ಇರುತ್ತೆ. ಗಾಳಿಗೆ ಹೋದ್ರೆ ಶಾರ್ಪ್ ಆಗುತ್ತೆ. ಗೈಸ್, ಹಚ್ಚೋದು ಬಾಯಿ ಹೆಂಗ್ ಮುಚ್ಚೋದು? ಅಚ್ಚು, ಸ್ವಲ್ಪ ಬಾಯಿ ಮುಚ್ಚು. ಮಾತಾಡ್ತಾರೆ ಇರ್ತಾಳೆ ಗೈಸ್ ಅಂತ. ನೀವೇ ತಾನೇ ಹೇಳೋದು ಜಡ್ಜಸ್ ಈ ಚೆನ್ನಾಗೈತಾ, 20 ಸರಿ ಹೇಳಿದ್ರಿ. ಜಡ್ಜಸ್ ಆದವರು ಹೇಳಲೇಬೇಕು ಮಾ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಜಡ್ಜಸ್ ನಿಜವಾದ ಜಡ್ಜಸ್ ಇಷ್ಟು ಮಾತಾಡ್ತಾರಲ್ಲ. ನಿಜವಾದ ಜಡ್ಜಸ್ ಇಷ್ಟು ಮಾತಾಡಲ್ಲ. ಇಲ್ಲ ಇಲ್ಲ ಇಲ್ಲ. ಕಮೆಂಟ್ ಅಲ್ಲಿ ಕಳಿಸಿ ಜಡ್ಜಸ್ ಇಷ್ಟು ಮಾತಾಡ್ತಾರೆ ಅಂತ. ಕಮೆಂಟ್ ಅಲ್ಲಿ ಕಳಿಸ್ಬೇಕಂತ. ಆಯ್ತಾ? ಇವಾಗ ನೆಕ್ಸ್ಟ್ ಹೇರ್ ಸ್ಟೈಲ್ ಮಾಡೋಣ. ವಾಯ್ಸ್ ಮಾಡಿ. ಅಯ್ಯೋ ದೇವ ಅಂತೆ ಸುಸ್ತಾಗಿ ಹೋಗಿದೆ ಅಚ್ಚುಗೆ. ಸುಸ್ತಾಗಿಲ್ಲ, ಯಾವಾಗ ಆಟ ಆಡೋದು ಅಂತ ಆಟ ಆಡೋದು ಯಾವಾಗ ಅಂತ ಕಾಯ್ತಿದ್ಯಾ? ಸೊ ಗೈಸ್, ಮಿಡಲ್ ಪಾರ್ಟಿಷನ್ ಹಿಂಗೆ ತಗೋಬೇಕು. ಇಲ್ಲಿ ಫೋಲ್ಡ್ ಮಾಡೋದು ಹಿಂಗೆ ನೋಡಿ, ಈ ಥರ ಫೋಲ್ಡ್ 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 ಹಿಂಗೆ ಫೋಲ್ಡ್ ಮಾಡಿ, ಕ್ಲಿಪ್ ಎಲ್ಲಪ್ಪ ಇಲ್ಲ ಐತೆ ಬಿಡು, ಈ ಥರ ಕ್ಲಿಪ್ ತಗೊಂಡು ಹೀಗೆ ಹಾಕೋಬೇಕು, ಫೋಲ್ಡ್ ಮಾಡಬೇಕು. ಫೋಲ್ಡಿಂಗ್ 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 ಸಾಕು.
ಆಯಿತಾ. ಇವಾಗ ಇಲ್ಲಿ ಇದಾ? ಬೇಡಪ್ಪ, ಇಲ್ಲಿದೆ. ಆಯ್. ಈ ಥರ ಕ್ಲಿಪ್ ತಗೊಂಡು ಏನ್ ಗೊತ್ತಾಗಲ್ವ ಸಣ್ಣಕ್ಕ? ನೋಡಿ. ಮತ್ತೆ ಅದನ್ನೇ ತಗೊಂತಿದ್ದೀರಾ? ಏನು ಫಸ್ಟ್ ಆ ಕ್ಲಿಪ್ ತಗೊಂಡ್ರೆ ಅವ್ರಿಗೇನು ಕ್ಲಿಪ್ ಗೊತ್ತಾಗಲ್ವಾ? ಕ್ಲಿಪ್ ಸೇಮ್ ಇರ್ಲಮ್ಮ, ಏನಾಗಲ್ಲ. ಅಂದ್ರೆ ಅವ್ರಿಗೆ ಹೇಳ್ಕೊಡೋದು ನಾನು ಇವಾಗ ಹೇರ್ ಸ್ಟೈಲ್, ಗೊತ್ತಾಯ್ತಾ ಗೈಸ್? ಇವಾಗ ನೋಡಿ, ಇಲ್ಲಿ ಈ ಥರ ಫೋಲ್ಡ್ ಮಾಡಿ ಈ ಥರ ರಿಸಲ್ಟ್ ಬಂತು. ಈ ಸೈಡ್ ಈ ಥರ ಫೋಲ್ಡ್ ಮಾಡಿ ಈ ಥರ, ಇದು ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಟ್ರೆಡಿಷನಲ್ ವೇಸ್ಗೆ ಸಖತ್ತಾಗಿರುತ್ತೆ. ಸೈಡಿಗೆ ಏನು ಈ ತರ ಟೋಪಿ ಹಾಕೊಂತಿದ್ದೀರಾ ಅಂತ ಕಾಣಿಸ್ತಿದೆ. ಟೋಪಿ ಹಾಕಿ ತರ ಕಾಣಿಸ್ತಿದೆ ಅಂತ ಗೈಸ್. ಅಯ್ಯೋ ದೇವ್ರೆ, ಶೋಕ್ ತೋಜುನಾ. ಸೊ ಗೈಸ್, ಇದು ಫೈನಲ್ ಹೇರ್ ಸ್ಟೈಲ್. ಇವತ್ತಿಗೆ ಸಾಕು ಹೇರ್ ಸ್ಟೈಲ್ ವ್ಲಾಗ್. ನಮ್ಮ ಜಡ್ಜಸ್ ಅವರು ಫುಲ್ ಟಯರ್ಡ್ ಆಗಿದ್ದಾರೆ, ಅವ್ರಿಗೆ ಹೋಗಿ ಆಟ ಆಡ್ಬೇಕಂತೆ ಇವಾಗ. ಸೊ ಇವತ್ತು ಇಷ್ಟು ಹೇರ್ ಸ್ಟೈಲ್. ಆಟ ಆಡಿದ್ರೆ ಸ್ವಲ್ಪ ಟಯರ್ಡ್ ಆಗುತ್ತೆ. ಆಟ ಆಡಿದ್ರೆ ಟಯರ್ಡ್ ಆಗೋಗುತ್ತಾ? ಸೊ ಗೈಸ್, ಇವತ್ತಿನ ಹೇರ್ ಸ್ಟೈಲ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಯಾವ ಹೇರ್ ಸ್ಟೈಲ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಎಲ್ಲ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ. ಎಲ್ಲ ಹೇರ್ ಸ್ಟೈಲ್ ಚೆನ್ನಾಗಿರುತ್ತಾ? ಆಯ್ತು, ಎಲ್ಲ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ. ಹಂಗಾದ್ರೆ ಯಾರು ಕಮೆಂಟ್ ಮಾಡೋದು ಬೇಡವಾ? ಬೇಡ, ಮಾಡ್ಬೇಕು. ಚೆನ್ನಾಗಿದೆ ಅಂತ ಮಾತ್ರ ಮಾಡ್ಬೇಕು. ಇದು ಹೆಂಗೆ ಇದು ಹೆಂಗೆ ಅಂತ ಮತ್ತೆ ಮಾಡ್ಬಾರ್ದು. ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ಮಾಡಿದ್ದೀರ ನೀವು, ಅದಕ್ಕೆ. ಓ ಸೂಪರ್ ಅಚ್ಚು. ನೋಡಿ ಗೈಸ್, ಅಚ್ಚು ಎಷ್ಟು ಅರ್ಥ ಮಾಡ್ಕೋತಾಳೆ. ಅಂದ್ರೆ ಕಷ್ಟಪಟ್ಟು ಮಾಡಿದಲ್ಲಮ್ಮ. ಸೆಕೆಂಡ್ ಒನ್ ಈಸಿಗೆ ಇರ್ಬೋದು, ಅದನ್ನೇ ಅಂದ್ರೆ ಇವಾಗ ನೋಡಿ, ಅವ್ರ ಪಾಪ ಅವ್ರಿಗೂ ಇವಾಗ ಏನಾದ್ರೂ ಒಂದು ಫಂಕ್ಷನ್ಸ್ಗೂ ಎಲ್ಲ ಹೋಗ್ಲಿಕ್ಕೆ ಇರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ನಾನು ಹೇಳ್ಕೊಟ್ಟಿರೋದು ಅವ್ರಿಗೆ ಈಸಿ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಹೇಳ್ಕೊಡ್ತಿದ್ದೀನಿ. ಸೊ ಗೈಸ್, ನೆಕ್ಸ್ಟ್ ಹೇರ್ ಸ್ಟೈಲ್ ಇನ್ನ ಗೊತ್ತಿದೆ, ಬೇರೆ ಬೇರೆ ಹೇರ್ ಸ್ಟೈಲ್ ನೆಕ್ಸ್ಟ್ ಬೇಕು ಅಂತಿದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಪಾರ್ಟ್ 3 ಬ್ಲಾಗ್ ಬೇಕಾ, ಹೇರ್ ಸ್ಟೈಲ್ ಬ್ಲಾಗ್ ಬೇಕಾ ಅಂತ ಕಮೆಂಟ್ ಮಾಡಿ. ಪಕ್ಕಾ 100% ನಾನು ಕಂಟಿನ್ಯೂ ಮಾಡ್ತೀನಿ. ನೀವು ಬೇಕು ಅಂತಿದ್ರೆ ಕಂಟಿನ್ಯೂ ಮಾಡ್ತೀನಿ. ನನಗೆ ಏನು ತೋರಿಸೇ ಇಲ್ಲ ಯಾವ್ದು ಮಾಡ್ತೀರಾ ಅಂತ, ಹಂಗೆ ಮಾಡ್ಬಿಟ್ರು. ಅಂದ್ರೆ ಆನ್ ದ ಸ್ಪಾಟ್ ಅಲ್ಲೇ ಹೇರ್ ಸ್ಟೈಲ್ ಮಾಡಬೇಕು, ನಿಮಗೂ ಅಷ್ಟೇ ಅವ್ರಿಗೂ ಅಷ್ಟೇ ಅಲ್ವಾ. ನನ್ನ ಜಡ್ಜಸ್ ಅಲ್ಲ, ನನಗೆ ಹೇಳ್ಬೇಕು ಈ ಥರ ಹೇರ್ ಸ್ಟೈಲ್ ಮಾಡ್ತಿದ್ದೀವಿ, ಚೆನ್ನಾಗೈತಾ ಅಂತ. ಓಕೆ ಗೈಸ್, ಇವಾಗ ಬಿಟ್ರೆ ಅಚ್ಚು ಅಂತೂ ಫುಲ್ ಬಾಯಿ ಮುಚ್ಚಲ್ಲ, ಜಾಸ್ತಿ ಮಾತಾಡ್ಬಿಡ್ತಾಳೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಹೇರ್ ಸ್ಟೈಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಕಮೆಂಟ್ ಮಾಡೋಕ್ಕೂ ಮಾತ್ರ ಮರಿಬೇಡಿ. ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ.